ಸರ್, ಈಗ ಬಹಳ ಚರ್ಚಿತ ಆಗ್ತಾ ಇರುವಂತದ್ದು ರಾಜಕಾರಣಿ, ಈವನ್ ಬಿಜೆಪಿ ಅವರು ಈಗ ಹೇಳ್ತಾ ಇರೋದು, ನೀವು RSS ಗೆ ಅನುಮತಿ ಕೊಡದಿದ್ರೆ ನಾವು ಶಾಸನ ಸಭೆಗೂ ಕೂಡ ಗಣವೇಶದಲ್ಲಿ ಬರ್ತೇವೆ ಅನ್ನುವಂಥದ್ದು ಹೇಳ್ತಾರೆ. ಆತರ ಬರ್ಲಿಕ್ಕೆ ಅವಕಾಶ ಇದೆಯಾ ಅಥವಾ ಏನು? ಈಗ ಅವರಷ್ಟು ದ್ವಂದ್ವ ನೀತಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಇಲ್ಲ ಅಂತ ಕಾಣುತ್ತೆ. ಒಂದು ಕಡೆ RSS ಸಂವಿಧಾನವನ್ನು ಒಪ್ಕೊಳ್ಳೋದಿಲ್ಲ, ಮತ್ತೊಂದು ಕಡೆ ಬಿಜೆಪಿಯವರು RSS ಸಂವಿಧಾನವನ್ನು ಒಪ್ಕೊಳ್ತಾ ಇಲ್ಲ. ಬಿಜೆಪಿಯವರ RSS ಸಂವಿಧಾನ ಇದೆ ನೋಡಿ, ಇದು 1949ರಲ್ಲಿ ಸರ್ದಾರ್ ಪಟೇಲ್ರು ಬ್ಯಾನ್ ಮಾಡಿದ ಮೇಲೆ, ನಿಷೇಧ ಮಾಡಿದ ಮೇಲೆ ಕ್ಷಮಾಪಣೆ ಎಲ್ಲ ಬರ್ಕೊಟ್ಟು ನಾವು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ ಅಂತ ಹೇಳಿ, ಮತ್ತು ನಮ್ಮದು ರಾಜಕೀಯ ಪಕ್ಷ ಅಲ್ಲ, ನಮ್ಮದು ಒಂದು ರಾಷ್ಟ್ರೀಯ ಸಾಂಸ್ಕೃತಿಕ ಪಕ್ಷ, ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದಂಥ RSS ಅವರ ಸಂವಿಧಾನ ಏನು ವೆಬ್ಸೈಟಲ್ಲಿ ಇತ್ತು, ಈಗ ಆರ್ಕೈವ್ಸ್ ಅಲ್ಲಿದ್ರೆ ನಿಮಗೆ ಸಿಗುತ್ತೆ. ಆ ಸಂವಿಧಾನದಲ್ಲಿ, ಸ್ವಯಂ ಸೇವಕ ಸಂಘದ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಸಂಘ್ ಆಸ್ ಸಚ್ has no politics and is devoted to purely cultural work. The individual Swayam Sevaks, however, may join any political party except such parties as believe in or resort to violent and secret methods to achieve their ends. Person owing allegiance to such parties or believing in such methods shall have no place in Sangh ಅಂತ ಬಹಳ ಸ್ಪಷ್ಟವಾಗಿ RSS ನ ಸಂವಿಧಾನ ಹೇಳುತ್ತೆ. ಆ ಸಂವಿಧಾನದಲ್ಲಿ ಅದು ಆರ್ಟಿಕಲ್ 4 ಬಹಳ ಸ್ಪಷ್ಟವಾಗಿದೆ, ಪಾಲಿಸಿ ಏನು RSS ಅಂತ ಹೇಳಿ. ಒಂದು ಕಡೆ RSS ಪ್ರಚಾರಕರಾಗ್ಲಿ, ಸ್ವಯಂ ಸೇವಕರಾಗ್ಲಿ ರಾಜಕೀಯ ಪಕ್ಷದ ರಾಜಕೀಯ ಮಾಡಬಾರ್ದು ಅಂತ RSS ಹೇಳಿದ್ರೆ, ಆ ಸಂವಿಧಾನದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರೆಲ್ಲ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ RSS ಹೇಳುತ್ತೆ ನಾವು ಎಲ್ಲೂ ರಾಜಕೀಯದಲ್ಲಿ ಇಲ್ಲ ಅಂತ ಹೇಳಿ, ಆದರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿಯಿಂದ ಹಿಡಿದು ಉಪರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಚೀಫ್ ಮಿನಿಸ್ಟರ್ ಇಂದ ಹಿಡಿದು MP MLAಗಳೆಲ್ಲ ಸಂಘ ಪರಿವಾರದವರೇ ಆಗಿದ್ದಾರೆ ಅಂತ ಹೇಳ್ತಾರಲ್ಲ. ಅಂದ್ರೆ ಪರೋಕ್ಷವಾಗಿ RSS ಇವ್ರನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ, ತಾಲಿಬಾನ್ ಅವರು ನೇರವಾಗಿ ಯುದ್ಧ ಮಾಡಿ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ. ಇವರು ಪರೋಕ್ಷವಾಗಿ ಇವ್ರನ್ನೆಲ್ಲ ಮುಂದೆ ಬಿಟ್ಟು RSS ಅವರು ಅಧಿಕಾರವನ್ನು ಹಿಡಿದಿದ್ದಾರೆ. ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇಷ್ಟೇ, ಅವರು ಪರೋಕ್ಷವಾಗಿ RSS ಅವರು ಬಂದ್ರೆ, ತಾಲಿಬಾನ್ ಅವರು ಪ್ರತ್ಯಕ್ಷವಾಗಿ ಅಲ್ಲಿ ಅಧಿಕಾರವನ್ನು ಹಿಡಿದಿದ್ದಾರೆ. ಅದಲ್ಲದೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋ ವಿಚಾರ RSS ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಅಂತಂದ್ರೆ, ಸರ್ಕಾರಿ ಜಾಗಗಳಲ್ಲಿ, ಶಾಲೆ ಕಾಲೇಜುಗಳಲ್ಲಿ, ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಅಥವಾ ಮೈದಾನದಲ್ಲಿ ಏನಾದರೂ ಇವರು RSS ಶಾಖೆಗಳ ಕಾರ್ಯಕ್ರಮ ಮಾಡಬೇಕಾದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ. ಯಾಕಂದ್ರೆ ಇವತ್ತು ಬಹಳ ಸ್ಪಷ್ಟವಾಗಿ ಚಿತಾಪುರಲ್ಲಿರ್ತಕ್ಕಂಥ ತಹಸೀಲ್ದಾರ್ಗೆ ಬರ್ಕೊಟ್ಟಿದ್ದಾರೆ, RSS ಅವರು ಯಾವುದೇ ರೀತಿಯ ನೋಂದಣಿ ಆಗಿರದೇ ಇರತಕ್ಕಂಥ ಸಂಘಟನೆ, ಅಂದ್ರೆ ಸಂವಿಧಾನದ ಚೌಕಟ್ಟಿನಿಂದ ದೂರ ಇರ್ತಕ್ಕಂಥದ್ದು. ನಾನು ಇವರಲ್ಲಿ ಕೇಳೋದಿಷ್ಟೇ, ಇವರು ರಾಷ್ಟ್ರಭಕ್ತರು, ದೇಶಭಕ್ತರು ಅನ್ನೋ ಜನ ಮೊಟ್ಟ ಮೊದಲನೇದಾಗಿ ಇವರು 100 ವರ್ಷದ ಸಾಧನೆ ಏನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇ ಸಾಧನೆ ಏನ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ದೇಶದಲ್ಲಿ ಮಹಾತ್ಮ ಗಾಂಧಿಯನ್ನು ಕೊಂದಂತ ನಾಥುರಾಮ್ ಗೋಡ್ಸೆಯನ್ನ ಈ ದೇಶದ ಮೊದಲನೆಯ ಭಯೋತ್ಪಾದಕ ಅಂತ ಅವರು ಡಿಕ್ಲೇರ್ ಮಾಡಬೇಕಾಗುತ್ತೆ. ಜೊತೆಗೆ ಈ ರಾಷ್ಟ್ರದ ಎಲ್ಲ ಭಾರತೀಯರಿಗೂ ಸಹ, ಎಲ್ಲ ಸ್ವತಂತ್ರ ಹೋರಾಟಗಾರರಲ್ಲೂ ಸಹ ಇವರು ಕ್ಷಮಾಪಣೆ ಕೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವರು ಇವತ್ತಿಗೂ ಸಹ